ಭಾರತದ ಆರ್ಥಿಕ ವ್ಯವಸ್ಥೆಯ ಚುಕ್ಕಾಣಿ ಹಿಡಿದಿರುವ ಮಹಿಳೆ ಸತತ ಬಜೆಟ್ ಮಂಡನೆಯ ಮೂಲಕ ದಾಖಲೆಯನ್ನ ಬರೆದಿರುವ ಮತ್ತು ವಿಶ್ವದ ಶಕ್ತಿಶಾಲಿ ಮಹಿಳೆಯರ ಲಿಸ್ಟ್ನಲ್ಲಿ ಗುರುತಿಸಿಕೊಂಡವರು ನಿರ್ಮಲಾ ಸೀತಾರಾಮನ್ ಅವರು. ಆದರೆ ರಾಜಕೀಯಕ್ಕೆ ಬರುವ ಮುನ್ನ ಇವರು ಏನು ಮಾಡ್ತಾ ಇದ್ರು, ಇವರ ಮೊದಲ ವೃತ್ತಿಜೀವನ ಹೇಗಿತ್ತು, ಈಗಿನ ಇವರ ಒಟ್ಟು ಆಸ್ತಿ ಮತ್ತು ಆದಾಯದ ಮೂಲಗಳೇನು, ನಿರ್ಮಲಾ ಸೀತಾರಾಮನ್ ಅವರ ರಾಜಕೀಯಕ್ಕೂ ಮುನ್ನ ಜೀವನ, ಇವರ ವಿದೇಶಿ ವೃತ್ತಿಜೀವನ ಮತ್ತು ಇವರ ಈಗಿನ ಆಸ್ತಿ ಆದಾಯದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಅತ್ಯಂತ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ಸ್ಥಾನದಲ್ಲಿದೆ. ಇವರು ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ರಕ್ಷಣಾ ಸಚಿವೆಯಾಗಿ ಮತ್ತು ನಂತರ ಪೂರ್ಣಕಾಲಿಕ ಹಣಕಾಸು ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ರೀತಿ ಇವರ ಶೈಕ್ಷಣಿಕ ಹಿನ್ನೆಲೆ ಮತ್ತು ವೃತ್ತಿಪರ ಅನುಭವದ ಪ್ರತಿಬಿಂಬವಾಗಿದೆ. ಮದುರೈನ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಜಾಗತಿಕ ವೇದಿಕೆಯವರೆಗೆ ಇವರ ಪ್ರಯಾಣವು ಕೇವಲ ರಾಜಕೀಯ ಬೆಳವಣಿಗೆಯಲ್ಲ, ಬದಲಾಗಿ ಆರ್ಥಿಕ ಶಿಸ್ತು ಮತ್ತು ಶೈಕ್ಷಣಿಕ ಪರಿಣಿತಿಯ ಸಮ್ಮಿಲನವಾಗಿದೆ. ಸ್ನೇಹಿತರೆ, ನಿರ್ಮಲಾ ಸೀತಾರಾಮನ್ ಅವರು ಆಗಸ್ಟ್ 18, 1959ರಂದು ತಮಿಳುನಾಡಿನ ಮದುರೈನಲ್ಲಿ ತಮಿಳು ಅಯ್ಯಂಗರ್ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ನಾರಾಯಣ್ ಸೀತಾರಾಮನ್ ಅವರು ಭಾರತೀಯ ರೈಲ್ವೆಯಲ್ಲಿ ಉದ್ಯೋಗಿಯಾಗಿದ್ದರು ಮತ್ತು ತಾಯಿ ಸಾವಿತ್ರಿಯವರು ಗೃಹಿಣಿಯಾಗಿದ್ದರು. ರೈಲ್ವೆ ಇಲಾಖೆಯ ವರ್ಗಾವಣೆಗಳ ಕಾರಣದಿಂದಾಗಿ ಇವರ ಬಾಲ್ಯವು ತಮಿಳುನಾಡಿನ ವಿವಿಧ ಭಾಗಗಳಲ್ಲಿ ಕಳಿತು. ಇದು ಇವರಿಗೆ ವಿವಿಧ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿತು. ಇವರ ಶೈಕ್ಷಣಿಕ ಜೀವನವು ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಅರ್ಥಶಾಸ್ತ್ರದ ಮೇಲಿನ ಇವರ ಪ್ರೀತಿಯು ಇವರ ಮುಂದಿನ ವೃತ್ತಿಜೀವನಕ್ಕೆ ದಾರಿದೀಪವಾಯಿತು. ನಿರ್ಮಲಾ ಸೀತಾರಾಮನ್ ಅವರ ಶೈಕ್ಷಣಿಕ ಅರ್ಹತೆಗಳು ಇವರು ನಿರ್ವಹಿಸ್ತಾ ಇರುವ ಪ್ರಸ್ತುತ ಜವಾಬ್ದಾರಿಗಳಿಗೆ ನೇರ ಸಂಬಂಧವನ್ನ ಹೊಂದಿವೆ. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ ಓದಿದ ದಿನಗಳು ಇವರ ರಾಜಕೀಯ ಮತ್ತು ಆರ್ಥಿಕ ಚಿಂತನೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ವು. ಇವರು GNUನಲ್ಲಿ PhDಗಾಗಿ ಸಂಶೋಧನೆಯನ್ನ ನಡೆಸ್ತಾ ಇದ್ದಾಗ ಇಂಡೋ ಯುರೋಪಿಯನ್ ಜವಳಿ ವ್ಯಾಪಾರದ ಮೇಲೆ ಅಂದರೆ ಬಟ್ಟೆ ವ್ಯಾಪಾರದ ಮೇಲೆ ಗಮನವನ್ನ ಹರಿಸಿದ್ರು. ಆದರೆ 1986ರಲ್ಲಿ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರೊಂದಿಗೆ ಮದುವೆಯಾದ ನಂತರ ಇವರು ಲಂಡನ್ಗೆ ತೆರಳಬೇಕಾಗಿ ಬಂದಿದ್ದರಿಂದ ತಮ್ಮ PhD ಸಂಶೋಧನೆಯನ್ನ ಅರ್ಧಕ್ಕೆ ಬಿಡಬೇಕಾಯಿತು. ಆದರೂ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಅರ್ಥಶಾಸ್ತ್ರದ ಜ್ಞಾನವು ಇವರು ಮುಂದಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆಯಾಗಿ ಜಾಗತಿಕ ವ್ಯಾಪಾರ ಮಾತುಕತೆಗಳನ್ನು ನಡೆಸುವಾಗ ಅತ್ಯಂತ ಉಪಯುಕ್ತವಾಯಿತು. ಇನ್ನು ಸ್ನೇಹಿತರೆ, ನಿರ್ಮಲಾ ಸೀತಾರಾಮನ್ ಅವರು 2006ರಲ್ಲಿ ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನ ಸೇರುವ ಮೊದಲು ಸುಮಾರು 2 ದಶಕಗಳ ಕಾಲ ವೈವಿಧ್ಯಮಯ ವೃತ್ತಿಪರ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದರು. ಇವರ ವೃತ್ತಿಜೀವನವು ಲಂಡನ್ನ ಕಾರ್ಪೊರೇಟ್ ಜಗತ್ತಿನಿಂದ ಹೈದರಾಬಾದ್ನ ಶೈಕ್ಷಣಿಕ ಮತ್ತು ನೀತಿ ಸಂಶೋಧನಾ ಸಂಸ್ಥೆಗಳವರೆಗೆ ಹರಡಿದೆ. ಲಂಡನ್ಗೆ ತೆರಳಿದ ನಂತರ ಸೀತಾರಾಮನ್ ಅವರು ಕೇವಲ ಗೃಹಿಣಿಯಾಗಿ ಇರದೆ ಅಲ್ಲಿನ ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು. ಇವರ ಆರಂಭಿಕ ಉದ್ಯೋಗಗಳು ಮತ್ತು ನಂತರದ ಕಾರ್ಪೊರೇಟ್ ಪಾತ್ರಗಳು ಇವರಲ್ಲಿನ ದಕ್ಷತೆಯನ್ನ ಸಾಬೀತುಪಡಿಸಿದ್ವು. ಲಂಡನ್ನಲ್ಲಿ ಇವರು ಮನೆ ಅಲಂಕಾರಿಕ ವಸ್ತುಗಳ ಮಳಿಗೆಗಳಲ್ಲಿ ಇವರು ಮಾರಾಟ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದರು. ಇದು ಇವರ ವೃತ್ತಿಜೀವನದ ಆರಂಭಿಕ ಹಂತವಾಗಿದ್ದು, ಸಾಮಾನ್ಯ ಜನರೊಂದಿಗೆ ಸಂವಹನವನ್ನ ನಡೆಸುವ ಕೌಶಲ್ಯವನ್ನ ಇವರಿಗೆ ಕಳುಹಿಸಿತು. ನಂತರ ಲಂಡನ್ನಲ್ಲಿ ಅರ್ಥಶಾಸ್ತ್ರಜ್ಞರ ಸಹಾಯಕಿಯಾಗಿ ಇವರು ಕೃಷಿ ಇಂಜಿನಿಯರಿಂಗ್ ಅಸೋಸಿಯೇಷನ್ನಲ್ಲಿ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಇವರು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಆರ್ಥಿಕ ದತ್ತಾಂಶಗಳ ವಿಶ್ಲೇಷಣೆ ಮತ್ತು ಸಂಶೋಧನೆಗಳಲ್ಲಿ ತೊಡಗಿದ್ರು. ಇನ್ನು ಸೀತಾರಾಮನ್ ಅವರ ವೃತ್ತಿಜೀವನದ ಅತ್ಯಂತ ಪ್ರಮುಖ ಮೈಲುಗಲ್ಲು ಎಂದರೆ ಇವರ ಜಾಗತಿಕ ಸಲಹಾ ಸಂಸ್ಥೆಯಾದ ಪ್ರೈವೇಟ್ ವಾಟರ್ ಹೌಸ್ ಕೂಪರ್ಸ್ನಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದಲ್ಲಿ ಹಿರಿಯ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸಿದ್ದು. ಇಲ್ಲಿ ಇವರು ಕಾರ್ಪೊರೇಟ್ ಆರ್ಥಿಕತೆ, ಮಾರುಕಟ್ಟೆ ಸಂಶೋಧನೆ ಮತ್ತು ಕಾರ್ಯತಂತ್ರದ ವಿಶ್ಲೇಷಣೆಯಲ್ಲಿ ಅನುಭವವನ್ನ ಪಡೆದರು. ಇನ್ನು ಇವರು BBC ವರ್ಲ್ಡ್ ಸರ್ವಿಸ್ನಲ್ಲಿಯೂ ಅಲ್ಪಕಾಲ ಕಾರ್ಯನಿರ್ವಹಿಸಿದ್ರು. ಈ ಅನುಭವವು ಇವರಿಗೆ ಅಂತಾರಾಷ್ಟ್ರೀಯ ಸಂವಹನ ಮತ್ತು ಮಾಧ್ಯಮದ ಕಾರ್ಯವೈಖರಿಯ ಬಗ್ಗೆ ಅರಿವನ್ನ ಮೂಡಿಸಿತು. ಇದು ಮುಂದೆ ಇವರು ಬಿಜೆಪಿ ವಕ್ತಾರಿಯಾಗಿ ಕಾರ್ಯನಿರ್ವಹಿಸುವಾಗ ಅತ್ಯಂತ ಸಹಕಾರಿಯಾಯಿತು. ನಂತರ ಇವರು 1991ರಲ್ಲಿ ಭಾರತಕ್ಕೆ ಮರಳಿದ ನಂತರ ಇವರು ಹೈದರಾಬಾದ್ನಲ್ಲಿ ನೆಲೆಸಿದರು. ಇಲ್ಲಿ ಇವರು ಸಾರ್ವಜನಿಕ ನೀತಿ ಮತ್ತು ಶಿಕ್ಷಣ
ಕ್ಷೇತ್ರದಲ್ಲಿ ಆಕ್ಟಿವ್ ಆದರು. ಸಾರ್ವಜನಿಕ ನೀತಿ ಅಧ್ಯಯನ ಕೇಂದ್ರ ಹೈದರಾಬಾದ್ನಲ್ಲಿರುವ ಈ ಕೇಂದ್ರದಲ್ಲಿ ಇವರು ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇಲ್ಲಿ ಇವರು ಆಡಳಿತ ಮತ್ತು ಸಾರ್ವಜನಿಕ ನೀತಿಗಳ ವಿಶ್ಲೇಷಣೆಯಲ್ಲಿ ತೊಡಗಿಕೊಂಡಿದ್ರು. ಇನ್ನು ಪ್ರಣವ ಶಾಲೆ ಶಿಕ್ಷಣದ ಮೇಲಿನ ಆಸಕ್ತಿಯಿಂದಾಗಿ ಇವರು ಹೈದರಾಬಾದ್ನಲ್ಲಿ ಪ್ರಣವ ಎಂಬ ಖಾಸಗಿ ಸಹಶಿಕ್ಷಣ ಶಾಲೆಯನ್ನ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2004ರಲ್ಲಿ ಪ್ರಾರಂಭವಾದ ಈ ಶಾಲೆಯ ಸ್ಥಾಪಕ ನಿರ್ದೇಶಕರಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಇನ್ನು ಸ್ನೇಹಿತರೆ, ನಿರ್ಮಲಾ ಸೀತಾರಾಮನ್ ಅವರ ಸಾರ್ವಜನಿಕ ಸೇವೆಯ ಪ್ರಯಾಣವು 2003ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆಯಾಗಿ ನೇಮಕಗೊಂಡಾಗ ಪ್ರಾರಂಭವಾಯಿತು. ಇವರು 2003ರಿಂದ 2005ರವರೆಗೆ ಈ ಆಯೋಗದ ಸದಸ್ಯೆಯಾಗಿ ಕಾರ್ಯನಿರ್ವಹಿಸಿದರು. ಈ ಅವಧಿಯಲ್ಲಿ ಇವರು ದೇಶದಾದ್ಯಂತ ಮಹಿಳೆಯರ ಸಮಸ್ಯೆಗಳನ್ನು ಹತ್ತಿರದಿಂದ ನೋಡಿದರು. ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಮಹಿಳಾ ಲೇಸ್ ಕಾರ್ಮಿಕರ ಸಮಸ್ಯೆಗಳನ್ನು ಇವರು ಆಲಿಸಿದರು. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಹಿಳಾ ನರ್ಸ್ಗಳು ಎದುರಿಸ್ತಾ ಇದ್ದ ಕಿರುಕುಳಗಳ ತನಿಖೆಯನ್ನು ನಡೆಸುವುದು ಮತ್ತು ಸಿಕ್ಕಿಂನಲ್ಲಿ ಮಹಿಳಾ ಕೃಷಿಕರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವುದು ಇವರ ಪ್ರಮುಖ ಕಾರ್ಯಗಳಾಗಿದ್ವು. 2006ರಲ್ಲಿ ಇವರು ಬಿಜೆಪಿ ಪಕ್ಷವನ್ನ ಸೇರಿದ್ರು. ಇವರ ಪತಿ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರ ಕುಟುಂಬವು ಕಾಂಗ್ರೆಸ್ ಹಿನ್ನೆಲೆಯನ್ನ ಹೊಂದಿದ್ರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿಯ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ಆ ಪಕ್ಷವನ್ನ ಆರಿಸಿಕೊಂಡ್ರು. 2010ರಲ್ಲಿ ಇವರು ಪಕ್ಷದ ರಾಷ್ಟ್ರೀಯ ವಕ್ತಾರಿಯಾಗಿ ನೇಮಕಗೊಂಡ್ರು. ಈ ಜವಾಬ್ದಾರಿಯಲ್ಲಿ ಇವರು ಅತ್ಯಂತ ದಕ್ಷತೆಯಿಂದ ಪಕ್ಷದ ನಿಲುವುಗಳನ್ನ ಮಾಧ್ಯಮಗಳ ಮುಂದೆ ಮಂಡಿಸುತ್ತಾ ರಾಷ್ಟ್ರಮಟ್ಟದಲ್ಲಿ ಗಮನವನ್ನ ಸೆಳೆದರು. ಇನ್ನು ಸ್ನೇಹಿತರೆ, ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭಾ ಸದಸ್ಯೆಯಾಗಿ ಸಲ್ಲಿಸಿದ್ದ ಚುನಾವಣಾ ಅಫಿಡವಿಟ್ಗಳ ಪ್ರಕಾರ ಇವರ ಆಸ್ತಿ ಮತ್ತು ಸಂಪತ್ತಿನ ವಿವರಗಳು ಸಾರ್ವಜನಿಕವಾಗಿ ಲಭ್ಯವಿದೆ. ಇವರ ಆಸ್ತಿಯು ವರ್ಷದಿಂದ ವರ್ಷಕ್ಕೆ ಸ್ಥಿರವಾದ ಬೆಳವಣಿಗೆಯನ್ನ ತೋರಿಸಿದ್ದರೂ ಇತರ ಅನೇಕ ಪ್ರಮುಖ ರಾಜಕಾರಣಿಗಳಿಗೆ ಹೋಲಿಸಿದರೆ ಇವರ ಸಂಪತ್ತು ಮಿತವಾಗಿದೆ. 2014ರಲ್ಲಿ 2.63 ಕೋಟಿ, 2016ರಲ್ಲಿ 2.74 ಕೋಟಿ, 2022ರಲ್ಲಿ 2.50 ಕೋಟಿ. ಇನ್ನು ನಿರ್ಮಲಾ ಸೀತಾರಾಮನ್ ಅವರ ಸ್ಥಿರಾಸ್ತಿಗಳು ಪ್ರಮುಖವಾಗಿ ಹೈದರಾಬಾದ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿವೆ. ಇವುಗಳಲ್ಲಿ ಕೃಷಿಯೇತರ ಭೂಮಿ ಮತ್ತು ವಸತಿ ಕಟ್ಟಡಗಳೇ ಸೇರಿವೆ. ಹೈದರಾಬಾದ್ನ ರಂಗಾರೆಡ್ಡಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ 4806 ಚದರ ಅಡಿ ವಿಸ್ತೀರ್ಣದ ಭೂಮಿಯನ್ನ ಇವರು ಹೊಂದಿದ್ದಾರೆ. ಇದನ್ನ ಏಪ್ರಿಲ್ 9, 1986ರಲ್ಲಿ 16,000ಕ್ಕೆ ಖರೀದಿಸಲಾಗಿತ್ತು. 2022ರ ಇದರ ಮಾರುಕಟ್ಟೆ ಮೌಲ್ಯ 17 ಲಕ್ಷ ರೂಪಾಯಿ. ಇನ್ನು ಹೈದರಾಬಾದ್ನ ಮತ್ತೊಂದು ಗ್ರಾಮದಲ್ಲಿ ಗ್ರೀನ್ ಲ್ಯಾಂಡ್ಸ್ನಲ್ಲಿ ಇವರು ವಸತಿ ಕಟ್ಟಡವನ್ನ ಹೊಂದಿದ್ದಾರೆ. ಇದು ಇವರ ಪತಿ ಡಾಕ್ಟರ್ ಪರಕಾಲ ಪ್ರಭಾಕರ್ ಅವರೊಂದಿಗೆ ಜಂಟಿ ಮಾಲೀಕತ್ವದಲ್ಲಿ ತಲಾ 50% ಪಾಲನ್ನ ಹೊಂದಿದೆ. ಇದನ್ನ 1,21,000ಕ್ಕೆ ಖರೀದಿಸಲಾಗಿತ್ತು. 2022ರ ಮಾರುಕಟ್ಟೆ ಮೌಲ್ಯ 1,70,00,000 ರೂಪಾಯಿ. ಇನ್ನು ಚರಾಸ್ತಿಗಳ ವಿಷಯದಲ್ಲಿ ಸೀತಾರಾಮನ್ ಅವರು ನಗದು, ಬ್ಯಾಂಕ್ ಠೇವಣಿಗಳು ಮತ್ತು ಚಿನ್ನಾಭರಣಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಯಾವುದೇ ಐಷಾರಾಮಿ ಕಾರುಗಳನ್ನು ಕೂಡ ಹೊಂದಿಲ್ಲ. ಇವರ ಹೆಸರಿನಲ್ಲಿ 2001ರ ಮಾಡೆಲ್ನ ಬಜಾಜ್ ಚೇತಕ್ ಸ್ಕೂಟರ್ ಮಾತ್ರ ಇದೆ. ಇದರ ಈಗಿನ ಬೆಲೆ 28,200 ಎಂದು ಘೋಷಿಸಲಾಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಆಸ್ತಿಗಳನ್ನು ಖರೀದಿಸಲು ಮತ್ತು ವೈಯಕ್ತಿಕ ಅಗತ್ಯಗಳಿಗಾಗಿ ಬ್ಯಾಂಕ್ಗಳಿಂದ ಸಾಲವನ್ನ ಪಡೆದಿದ್ದಾರೆ. 2022ರ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಸಾಲ 30.44 ಲಕ್ಷಗಳಷ್ಟಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಅವರ ಪ್ರಸ್ತುತ ಆದಾಯದ ಮುಖ್ಯ ಮೂಲಗಳೇನು ಅಂದರೆ ಇವರ ಸಂಸದೀಯ ಮತ್ತು ಸಚಿವ ಸ್ಥಾನದ ವೇತನ ಮತ್ತು ಭತ್ಯೆಗಳು. ರಾಜಕೀಯಕ್ಕೆ ಬರುವ ಮೊದಲು ಇವರ ಆದಾಯವು ಕಾರ್ಪೊರೇಟ್ ಉದ್ಯೋಗ ಮತ್ತು ಶೈಕ್ಷಣಿಕ ಸೇವೆಗಳಿಂದ ಬರ್ತಾ ಇತ್ತು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.